ನಮಸ್ಕಾರ. ರಕ್ಷಿತ್ ರಂಜನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ಕೆಸರಿಗೂ ಕೃಷಿಗೂ ಅವಿನಾಭಾವ ಸಂಬಂಧ ಇದೆ. ನಾವು ಉಣ್ಣುವ ಅಕ್ಕಿ, ತರಕಾರಿ ಎಲ್ಲದರ ಮೂಲವೂ ಕೆಸರಿನಲ್ಲೇ ಅಡಗಿದೆ. ಆದರೆ ಆಧುನಿಕತೆಯ ಭರಾಟೆಯಲ್ಲಿ ಕೆಸರಿನೊಂದಿಗಿನ ನಂಟು ದೂರವಾಗ್ತಿದೆ. ಇಂತಹ ಸಂದರ್ಭದಲ್ಲೇ ಮತ್ತೆ ಕರಾವಳಿಯ ಗ್ರಾಮೀಣ ಭಾಗಗಳು ಕೆಸರಲ್ಲೊಂದು ದಿನ ಎಂಬ ವಿಶಿಷ್ಟ ಆಚರಣೆಗೆ ತೆರೆದುಕೊಳ್ತಿವೆ. ನಾವೀಗ ಹೇಳ ಹೊರಟಿರೋದು ಅಲಿಯೂರಿನಲ್ಲಿ ನಡೆದ ಕೆಸರಡೊಂಜಿ ದಿನದ ಗೌಜಿಯ ಬಗ್ಗೆ. ಅಂದಹಾಗೆ ಅಲಿಯೂರಿನಲ್ಲಿ ನಡೆದ ಈ ಗೌಜಿಗೆ ವಿಶೇಷ ಕಳೆ ತಂದುಕೊಟ್ಟವರು ಯಾರು ಗೊತ್ತಾ? ಪ್ರತಿಭಾವಂತ ನಟ, ನಿರ್ದೇಶಕ ರಕ್ಷಿತ್ ಶೆಟ್ಟಿ. ಉಡುಪಿಯ ಹೊರವಲಯದಲ್ಲಿರೋ ಪುಟ್ಟ ಗ್ರಾಮ ಅಲಿಯೂರು. ಒಂದು ರೀತಿಯಲ್ಲಿ ಸದಾ ಚಟುವಟಿಕೆಯಿಂದಿರುವ ಊರದು. ಅಲ್ಲಿ ಪ್ರತಿ ವರ್ಷ ಕೆಸರಲ್ಲೊಂದು ದಿನದ ಸಂಭ್ರಮ ನಡೆಯುತ್ತೆ. ಅಲ್ಲಿ ಹೈಲೈಟ್ಸ್ ಆಗೋದೇ ಚಿತ್ರನಟ ರಕ್ಷಿತ್ ಶೆಟ್ಟಿಯ ಉಪಸ್ಥಿತಿ. ಅದು ಕೆಸರುಗದ್ದೆ. ಬೇರೆ ದಿನವಾದ್ರೆ ಕೆಸರು ಮೆತ್ತಿಸಿಕೊಳ್ಳೋದು ಅಂದ್ರೆ ಒಂಥರ ಅಸಹ್ಯ. ಆದ್ರೆ ಕೆಸರಿನಾಟದ ಆ ದಿನ ಮಾತ್ರ ಕೆಸರಿನಲ್ಲಿ ಉರುಳಾಡೋದೇ ವಿಶಿಷ್ಟ ಅನುಭವ. ಚಿಣ್ಣರು, ಮಕ್ಕಳು, ಎಳೆಯರು ಎಲ್ಲಾ ವಯೋಮಾನದವರು ಆ ಕೆಸರಿನಲ್ಲಿ ಮಿಂದೆದ್ದು ಖುಷಿ ಪಡ್ತಾರೆ. ಅಲಿಯೂರಿನಲ್ಲಿ ಪ್ರತಿ ವರ್ಷ ನಡೆಯೋ ಈ ಕೆಸರಡೊಂಜಿ ದಿನದ ಪ್ರಮುಖ ಆಕರ್ಷಣೆಯೇ ಚಿತ್ರನಟ ರಕ್ಷಿತ್ ಶೆಟ್ಟಿ. ಅಂದಹಾಗೆ ಈ ರಕ್ಷಿತ್ ಶೆಟ್ಟಿ 3 ವರ್ಷದ ಹಿಂದೆ ಯಾರೆಂದೇ ಗೊತ್ತಿರಲಿಲ್ಲ. ಸಿಂಪಲ್ ಆಗೊಂದು ಲವ್ ಸ್ಟೋರಿ ಸಿನಿಮಾ ಹೆಸರು ಮಾಡಿದಾಗ್ಲೇ ನಮ್ಮೂರ್ ಹುಡುಗ ರಕ್ಷಿತ್ ಶೆಟ್ಟಿ ಪ್ರತಿಭೆ ಬೆಳಕಿಗೆ ಬಂದಿದ್ದು. ಆ ನಂತರದ ಇತಿಹಾಸ ಗೊತ್ತೇ ಇದೆ. ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆಯಲ್ಲಿ ಮಿಂಚಿದ್ರು. ಹಾಗೆ ಮೊನ್ನೆ ಫಿಲಂ ಫೇರ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರು. ಎಂಟಿಪ್ಪ ರಕ್ಷಿತ್ ಶೆಟ್ಟಿ ಕೆಸರಿನಲ್ಲಿ ಆಡೋದಂದ್ರೆ? ಹೌದು, ಅವರು ಅಲಿಯೂರಿನ ಕೆಸರು ಗದ್ದೆಯಲ್ಲಿ ಹುಲಿ ಹೆಜ್ಜೆ ಹಾಕಿದ್ರು. ರಕ್ಷಿತ್ ಶೆಟ್ಟಿ ಅಂದ್ರೆ ಹಾಗೆ, ಅವರು ಎಂಜಿನಿಯರಿಂಗ್ ಪದವೀಧರ, ಸ್ಯಾಂಡಲ್ವುಡ್ ನ ಪ್ರತಿಭಾವಂತ ನಟ. ಆದ್ರೂ ಅವರು ತುಂಬಾ ಸಿಂಪಲ್. ಅಲಿಯೂರಿನಲ್ಲಿ ಪ್ರತಿ ವರ್ಷ ನಡೆಯೋ ಕೆಸರಡ್ ಒಜ್ಜಿ ದಿನದ ಹಬ್ಬಕ್ಕೆ ತಪ್ಪದೆ ಹಾಜರಾಗ್ತಾರೆ.
ಹಾಗೆ ಉಳಿದವರು ಕಂಡಂತೆ ಚಿತ್ರದಲ್ಲಿ ಅವರು ಹುಲಿವೇಷದೊಂದಿಗೆ ಕುಣಿದ ಸನ್ನಿವೇಶವೇ ತುಂಬಾ ಹೈಲೈಟ್ ಆಗಿತ್ತು. ಅಲಿಯೂರಿನಲ್ಲಿ ನಡೆದ ಕೆಸರ್ಡ್ ಒಂಜಿ ದಿನದ ಸಂಭ್ರಮದಲ್ಲಿ ತನ್ನ ಬಿಡುವಿಲ್ಲದ ಶೆಡ್ಯೂಲ್ನ ನಡುವೆಯೂ ಬಿಡುವು ಮಾಡಿಕೊಂಡು ಬಂದ್ರು. ತನ್ನೂರ ಸ್ನೇಹಿತರ ಜೊತೆಗೆ ತಾನು ಮೈಮರೆತರು. ಕೆಸರ್ಡ್ ಒಂಜಿ ದಿನದ ಸಂಭ್ರಮದಲ್ಲಿ ರಕ್ಷಿತ್ ಶೆಟ್ಟಿ ಇನ್ನೇನೇನ್ ಮಾಡಿದ್ರು ಹೇಳ್ತೀವಿ ಒಂದು ಬ್ರೇಕ್ನ ನಂತರ. ರಕ್ಷಿತ್ ರಂಜನೆ ಕಾರ್ಯಕ್ರಮದಲ್ಲಿ ಈಗೊಂದು ಬ್ರೇಕ್.